ಯಾಕಂದ್ರೆ ಅದು ಕಬೀರದಾಸರು ಹೇಳ್ತಾರೆ, ಮೊದಲಿಗೆ ಗುರುವಿಗೆ ವಂದನೆ, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ, ಎಲ್ಲರ ಕೃಪೆ ನನಗೆ ಕಬೀರ ಅನ್ನುವಂಥದ್ದು ಹೇಳ್ತಾರೆ. ಗುರುವಿನ ಆರಾಧನೆಯನ್ನು ನಾವು ಮಾಡಿದ್ದೇವೆ, ನಂತರ ವಿಘ್ನೇಶ್ವರನ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಇದು ವಿಘ್ನೇಶ್ವರ, ಉಮಾಮಹೇಶ್ವರ, ಪಾರ್ವತಿ ಪರಮೇಶ್ವರ ಅಂದರೂ ಒಂದೇನೆ. ಪಂಚಕಲಶ ಸ್ಥಾಪನೆ, ಗೌರಿ ಮಾತೆ, ವಾಸ್ತುಶಾಂತಿ ಜೊತೆಗೆ ನವಗ್ರಹ ದೇವತೆಗಳನ್ನು ಇವತ್ತಿನ ದಿವಸ ಹೂವಿನಡಗಲಿ ನಗರದಲ್ಲಿ ನಾವು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಕೊಂಡಿದ್ದೇವೆ. ಕಾರಣ ಏನು ಅಂತ ಕಾರಣ ಬೇಕು. ಅದಕ್ಕೆ ಮೈಲಾರ ಬಸವಲಿಂಗ ಶರಣ ಹೇಳ್ತಾರೆ, ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ತ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುವರಿಯನಿಗೆ ಕೃಪೆಯಾಗುವಂತ ಹೇಳ್ತಾರೆ. ಕಾರ್ಯ ಮತ್ತು ಕಾರಣ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಆಗುವುದಿಲ್ಲ. ಆದ ಕಾರಣದಿಂದಾಗಿ ಇವತ್ತಿನ ದಿವಸ ಪೂಜಾ ಕಾರ್ಯ ಅನ್ನುವಂತಕ್ಕದ್ದು ಒಂದು ವಿಷಯನೇ. ಇಂದಿನ ಶುಭ ಮುಹೂರ್ತದಲ್ಲಿ ವೈಶಾಖ ಮಾಸದ ರಾಜಯೋಗದ ಶುಭಗಳಿಗೆಯಲ್ಲಿ ಇವತ್ತಿನ ದಿವಸ ಈ ದೇವಸ್ಥಾನದ ಪುಣ್ಯ ಪ್ರಾಂಗಣದಲ್ಲಿ ನಿನ್ನನ್ನು ಆಹ್ವಾನ ಮಾಡಿಕೊಂಡು ಮನಸಾಪೂರ್ವಕವಾಗಿ ನಾವು ಸಮಸ್ತ ದೈವದವರ ವತಿಯಿಂದ ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹೇ ವಿಘ್ನೇಶ್ವರನೇ, ಈ ಒಂದು ಪೂಜಾ ಕಾರ್ಯಕ್ರಮದ ಸಂಪೂರ್ಣ ಫಲವನ್ನು ನಮ್ಮ ನಗರಕ್ಕೆ, ನಮ್ಮೆಲ್ಲರಿಗೂ ಕೂಡ ನಿನ್ನ ಆಶೀರ್ವಾದವನ್ನು ಕೊಡುವಂತ ಹೇಳ್ತಾ, ಓಂ ಶ್ರೀ ವಿಜಯ ವಿನಾಯಕಾಯ ನಮಃ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಪ್ರಾರಂಭಿಸಿದರು.